ಶಿವನ ಕೊರಳಲ್ಲಿರುವಂತಹ ಸರ್ಪ ಯಾರು, ಈ ಸರ್ಪ ಯಾಕೆ ಶಿವನ ಕೊರಳಲ್ಲಿರುತ್ತೆ ಅಂತ ನನ್ನ ಪ್ರೇಕ್ಷಕ ಪ್ರಭುಗಳಲ್ಲೊಬ್ರು ಕೇಳಿದ್ರು. ಈ ಸರ್ಪದ ಹೆಸರು ವಾಸುಕಿ ಅಂತ ಹೇಳಿ. ಈ ವಾಸುಕಿ ಯಾರಪ್ಪ ಅಂತಂದ್ರೆ ಕಶ್ಯಪ ಮಹರ್ಷಿಗಳು ಮತ್ತು ಕದ್ರುದೇವಿ ಇಬ್ಬರ ಮಕ್ಕಳಲ್ಲಿ ಮೂರನೆಯ ಮಗ. ನಾರಾಯಣನ ಹಾಸಿಗೆ ಆಗಿರುವಂತಹ ಆದಿಶೇಷ ಇದನ್ನಲ್ಲ, ಆ ಆದಿಶೇಷ ಈ ವಾಸುಕಿಯ ಅಣ್ಣ. ಈ ವಾಸುಕಿ ಸರ್ಪಗಳ ರಾಜ ಆಗಿ ಪಾತಾಳ ಲೋಕದಲ್ಲಿ ಆಡಳಿತವನ್ನ ಮಾಡ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಆ ಸೃಷ್ಟಿಯ ಆದಿಯಲ್ಲಿ ಸಮುದ್ರ ಮಂಥನವನ್ನ ಮಾಡಬೇಕಾದಾಗ ಹಗ್ಗ ಆಗಿ ಯಾವುದನ್ನು ಬಳಸೋದು, ಅಷ್ಟು ಶಕ್ತಿ ಇರುವಂತಹವ್ರು ಯಾರು ಅಂತ ನೋಡಿದಾಗ ವಾಸುಕಿ ದೇವತೆಗಳ ಕಣ್ಣಿಗೆ ಬೀಳ್ತಾರೆ. ಆಗ ದೇವತೆಗಳೆಲ್ಲರೂ ವಾಸುಕಿ ಹತ್ರ ಹೋಗಿ, ನೋಡಪ್ಪ ನಿನಗೂ ಕೂಡ ನಾವು ಅಮೃತವನ್ನು ಕೊಡ್ತೀವಿ, ದಯವಿಟ್ಟು ಬಂದು ಹಗ್ಗ ಆಗಿ ನಮಗೆ ಬಳಕೆ ಆಗು ಅಂತ ಹೇಳಿ ದೇವತೆಗಳು ಆ ವಾಸುಕಿಯ ತಲೆ ಕಡೆ ಇಟ್ಕೊಳ್ತಾರೆ. ರಾಕ್ಷಸರು ವಾಸುಕಿಯ ಬಾಲದ ಕಡೆ ಇಟ್ಕೊಂಡು ಸಮುದ್ರ ಮಂಥನವನ್ನ ಮಾಡ್ತಾರೆ. ಆಗ ವಾಸುಕಿ ತುಂಬಾ ಬೆವತು ಹೋಗ್ತಾನೆ, ಸೋತು ಹೋಗ್ತಾನೆ. ಅಲ್ಲಿ ಕಾರ್ಕುಟಕ ವಿಷ ಉದ್ಭವಿಸ್ಲಿಕ್ಕೆ ಆರಂಭವಾಗುತ್ತೆ. ಈ ಕಾರ್ಕುಟಕ ವಿಷ ಇಡೀ ಸೃಷ್ಟಿಯನ್ನ ನಾಶ ಮಾಡುತ್ತೆ ಎನ್ನುವಂತಹ ಸಂದರ್ಭದಲ್ಲಿ ಶಿವ ಬಂದ್ಬಿಟ್ಟು ಆ ಕಾರ್ಕುಟಕ ವಿಷವನ್ನ ತಾನು ಕುಡಿತಾರೆ. ಶಿವ ಆ ವಿಷವನ್ನ ಗಂಟಲಿನಲ್ಲೇ ಇಟ್ಕೊಳ್ತಾರೆ. ಇದು ನಮಗೆ ಸೂಚಕ ಏನಂತಂದ್ರೆ, ನಾವು ಜೀವನದಲ್ಲಿ ಬಹಳಷ್ಟು ವಿಷಯಗಳನ್ನ, ವಿಷದಂತಹ ವಿಷಯಗಳನ್ನ ಗಂಟಲಲ್ಲೇ ಇಟ್ಕೋಬೇಕಾಗುತ್ತೆ. ಅದನ್ನ ನುಂಗಿದ್ರೂ ಸಮಸ್ಯೆ, ಹೊರಗೆ ಬಿಟ್ಟರೂ ಸಮಸ್ಯೆ. ಅದರ ಪ್ರತೀಕವಾಗಿ ಈ ವಾಸುಕಿ ನನ್ನಿಂದ ಹಿಂಗಾಯ್ತಲ್ಲ ಅಂತೇಳಿ ಶಿವನ ಕೊರಳಿಗೆ ಸುತ್ತಿಕೊಂಡು ಆಭರಣ ಆಗ್ತಾನೆ ಅನ್ನುವಂಥ ಒಂದು ಕಥೆ ಇದೆ. ಜೊತೆಗೆ ಇನ್ನೊಂದು ಕಥೆಯನ್ನ ಹೇಳ್ತಾರೆ. ಏನಂದ್ರೆ, ಶಿವ ವಿಷವನ್ನ ಕುಡಿದ ನಂತರದಲ್ಲಿ ಒಂದೆರಡು ಹನಿ ಹೊರಗೆ ಬಿತ್ತಂತೆ ಕುಡಿಯುವ ಸಂದರ್ಭದಲ್ಲಿ. ಆ ವಿಷವನ್ನ ವಾಸುಕಿ ಇದ್ದಕ್ಕಿದ್ದಂತೆ ಕುಡ್ಕೊಂಡ್ರು. ಅಂದ್ರೆ ಸರ್ಪಗಳು ಅದನ್ನ ಆಪೋಷಣ ತೆಗೆದುಕೊಳ್ತವೆ. ಇದರಿಂದಾಗಿ ಸರ್ಪಗಳಲ್ಲಿಯೂ ಕೂಡ ಈಗ ವಿಷ ಇದೆ. ಶಿವ ಹೇಗೆ ವಿಷಕಂಠನೋ ಹಾಗೆ ಸರ್ಪಗಳ ಹಲ್ಲಿನಲ್ಲಿಯೂ ಕೂಡ ವಿಷ ಇದೆ. ಈ ಜಗತ್ತನ್ನ ನಾಶ ಮಾಡುವ ವಿಷವನ್ನ ನಾನೇನೋ ಕುಡ್ದೆ, ನೀನು ಕುಡಿದು ಜಗತ್ತನ್ನು ಕಾಯುವಂತ ಕೆಲಸ ಮಾಡೋದಲ್ಲ ಅಂತೇಳಿ ಆ ಒಂದು ವಾಸುಕಿಗೆ ತನ್ನ ಕೊರಳಲ್ಲಿ ಆಭರಣವಾಗಿ ಜಾಗವನ್ನ ಕೊಡ್ತಾರೆ. ಅಂದ್ರೆ ಸರ್ಪಗಳ ರಾಜ ಯಾವಾಗ ಶಿವನ ರಕ್ಷಣೆಯಲ್ಲಿರ್ತಾರೆ ಆಗ ಇಡೀ ಸರ್ಪ ಸಂಕುಲದ ರಕ್ಷಣೆ ಆಗುತ್ತೆ ಅನ್ನುವಂತ ಒಂದು ಸಂದೇಶವನ್ನ ಕೂಡ ನೀಡ್ತಾರೆ. ಇದು ಶಿವನ ಕೊರಳಲ್ಲಿರುವಂತಹ ವಾಸುಕಿಯ ಕಥೆಯಾಗಿತ್ತು. ಈ ತರಹದ ಯಾವುದೇ ಪ್ರಶ್ನೆಗಳು ನಿಮಗೂ ಇದ್ರೂ ಕೂಡ ನೀವು ಅದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ, ನಾನು ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ.